ಗದಗ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, 3 ಕೋಟಿಗೂ ಅಧಿಕ ವಸ್ತುಗಳ ಜಪ್ತಿ. ಬೆಳಗಾವಿ ಉತ್ತರ ವಲಯದ ಐಜಿಪಿ ಸಂದೀಪ ಪಾಟೀಲ, ಎಸ್ಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಗದಗ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿ ವಿವಿಧ ರೀತಿಯ ಮೋಸ, ವಂಚನೆ, ಕಳ್ಳತನ ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೂಲ ವಾರಸುದಾರರಿಗೆ ವಸ್ತುಗಳನ್ನು ಪೊಲೀಸ್ ಭವನದಲ್ಲಿ ಹಸ್ತಾಂತರಿಸಲಾಗಿದ್ದು, ಗದಗ ಪೊಲೀಸರ ಈ ಕಾರ್ಯಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಜಿಲ್ಲೆಯಾದ್ಯಂತ ದಾಖಲಾಗಿದ್ದ ಒಟ್ಟು 68 ಬಂಗಾರ ಕಳ್ಳತನ ಪ್ರಕರಣಗಳಲ್ಲಿ 51 ಪ್ರಕರಣ ಭೇದಿಸಿ ಬರೋಬ್ಬರಿ 95 ಆರೋಪಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬಂಧಿತರಿಯದ 1,65,63,977 ರೂಪಾಯಿ ಮೌಲ್ಯದ ಆಭರಣ ವಶಕ್ಕೆ ಪಡೆಯಲಾಗಿದೆ ಮತ್ತು 60,52,877 ರೂಪಾಯಿ ಮೊತ್ತದ 37 ಕೆಜಿಗೂ ಅಧಿಕ ಬೆಳ್ಳಿ ಆಭರಣ ಜಪ್ತಿ ಮಾಡುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. 83.61 ಲಕ್ಷ ರೂಪಾಯಿ ಮೌಲ್ಯದ 55.850 ಕೆಜಿ ಬೆಳ್ಳಿ ಆಭರಣಗಳು ಕಳ್ಳತನವಾಗಿದ್ದು, ಆ ಪೈಕಿ 60.52 ಲಕ್ಷ ರೂ. ಮೌಲ್ಯದ 37.191 ಕೆಜಿ ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಕಳ್ಳತನದ 27.31 ಲಕ್ಷ ರೂ. ನಗದಿನಲ್ಲಿ 7.98 ಲಕ್ಷ ರೂ. ನಗದನ್ನು ದಸ್ತಗಿರಿ ಮಾಡಲಾಗಿದೆ. ವಾಹನಗಳ ಕಳ್ಳತನ ಪ್ರಕರಣ: ಜಿಲ್ಲೆಯಲ್ಲಿ 36 ವಾಹನಗಳ ಕಳ್ಳತನ ಪ್ರಕರಣ ದಾಖಲಾಗಿದ್ದು, 23 ಪ್ರಕರಣಗಳ ಪೈಕಿ 16 ಆರೋಪಿತರನ್ನು ವಶಕ್ಕೆ ಪಡೆಯಲಾಗಿದೆ. ಜಿಲ್ಲೆ ಸೇರಿ ಪಕ್ಕದ ಜಿಲ್ಲೆಗಳ 17.13 ಲಕ್ಷ ರೂ. ಮೌಲ್ಯದ 40 ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮೋಸವಂಚನೆ ಪ್ರಕರಣ: ಜಿಲ್ಲೆಯಲ್ಲಿ 32 ಮೋಸವಂಚನೆ ಪ್ರಕರಣಗಳು ದಾಖಲಾಗಿದ್ದು, ಆ ಪೈಕಿ 27 ಪ್ರಕರಣಗಳನ್ನು ಭೇದಿಸಿ 35 ಆರೋಪಿತರನ್ನು ವಶಕ್ಕೆ ಪಡೆಯಲಾಗಿದ್ದು, 1.22 ಕೋಟಿ ರೂ. ಪೈಕಿ 37.13 ಲಕ್ಷ ರೂ. ವಶಪಡಿಸಿಕೊಳ್ಳಲಾಗಿದೆ. ಜೊತೆಗೆ ಕಳ್ಳತನವಾದ 440 ಮೊಬೈಲ್ಗಳ ಪೈಕಿ 97.19 ಲಕ್ಷ ರೂ. ಮೌಲ್ಯದ 965 ಮೊಬೈಲ್ಗಳನ್ನು ಪತ್ತೆ ಮಾಡಿ ಮೂಲ ಮಾಲೀಕರಿಗೆ ಹಸ್ತಾಂತರಿಸಲಾಯಿತು. ಸಾರ್ವಜನಿಕರಿಗೆ ಒಂದು ಪ್ರಸ್ತುತಪಡಿಸಲು ಆಗಮಿಸಿರುವಂತರಿಗೂ ಕೂಡ ಪೊಲೀಸ್ ಇಲಾಖೆ ಪರವಾಗಿ ಪೂರಕವಾದ ಸ್ವಾಗತವನ್ನು ಬಯಸುತ್ತೇನೆ. ತಿಳಿಸುವ ಕಾರ್ಯಕ್ರಮ ಮೊದಲನೇದಾಗಿ ನರ್ಮಲ್ ಪೊಲೀಸ್ ಸ್ಟೇಷನ್ ಭರತ್ ರೆಡ್ಡಿ, ಶೇಖ್ ರೆಡ್ಡಿ, ಭೀಮ್ ರೆಡ್ಡಿ ಆ ಸಂಬಂಧಪಟ್ಟ ಐಜಿಪಿ ಸಾಹೇಬರು ತಂದೆ ಪಿಳ್ಳೇರಿಗೆ ಪ್ರಾಪರ್ಟಿ ಪೊಲೀಸ್ ಸ್ಟೇಷನ್ ಮುಂದಿನ ತಯಾರಿ ಮುಂಡ್ರಿಗೆ ಬಂದು 2 ಪ್ರಾಪರ್ಟಿ ಈಗ ಕಾಶಪ್ಪ ಬನ್ನಿ, ಕಾಶಪ್ಪ ಅವರು ಬನ್ನಿ. ನೆಕ್ಸ್ಟ್ ಕೊಟ್ಟರಿಗೆ ರೇಣುಕಾ ಬನ್ನಿ, ರೇಣುಕಾ ಬನ್ನಿ. ನೆಕ್ಸ್ಟ್ ಸುಮಿತ್ರಾ. ರೋಡ ಪೊಲೀಸ್ ಸ್ಟೇಷನ್ ತೋಟಗಟ್ಟಿ ರೋಡ ಪೊಲೀಸ್ ಸ್ಟೇಷನ್. ನೆಕ್ಸ್ಟ್ ಮಲ್ಲಿಕಾರ್ಜುನ ಹಳ್ಳಿಕೇರಿ ಬೈಕ್ ಹಾಕೊಂಡಿದ್ದಾರೆ ಬನ್ನಿ ಶಾರಮೂರು. ನೆಕ್ಸ್ಟ್ ಶ್ರೀಮತಿ ಸಂಗೀತಾ ಭಾಷಾ ಸಾಬ್. ನೆಕ್ಸ್ಟ್ ನರೇಗಲ್ ಲಿಂಗನಗೌಡ ಪಾಟೀಲ್ ಕಡೀರಿ. ನರೇಗಲ್ ಲಿಂಗನಗೌಡ ಪಾಟೀಲ್, ಬಸವಡಿಗಿ, ನೀಲಮ್ಮ ಅವರು 3 ಅಡಿಯರು. ನರೇಗಲ್ ನೀಲಮ್ಮ ಈ ಕಡೆ ನೋಡ್ರಿ. ನೆಕ್ಸ್ಟ್ ಶಹರ್ ಪೊಲೀಸ್ ಠಾಣೆ ಕಾರ್ತಿಕ್ ಬೆಡಗೇರಿ ಶಹರ್ ಟೌನ್ ಸ್ಟೇಷನ್. ನೆಕ್ಸ್ಟ್ शहर पुलिस ठाणे कार्तिक नेक्स्ट निर्मला सौड़ी
ಬರ್ತಾರ ಮಂಜುನಾಥ್ ಬಸವ ಶಾಂತಿದುರ್ಗ ಜ್ಯುವೆಲರ್ಸ್ ನಿರ್ಮಲಾ ಸೋಳಿ ನೆಕ್ಸ್ಟ್ ಮಂಜುನಾಥ್ ಬಸವ ಮಂಜುಳಾ ಹೋಗ ಯಾಕೆ ಮಂಜುಳಾ ಹೋಗ ಹೌದಾ ಹೌದಾ ನೆಕ್ಸ್ಟ್ ಸುವರ್ಣ ಬಡಿಗೇರ್ ನೀವಲ್ವಾ ಗಣಾಚಾರ್ಯ ಅವರು ದ್ರಾಕ್ಷಾಣಿ ಗಣಾಚಾರ್ಯ ಬಗೆರಯ್ಯ ನೆಕ್ಸ್ಟ್ ಕೃಷ್ಣಪ್ಪ ಲವಣಿ ಶಾರದಾ ಸ್ವರೂಪೂರ್ ಆನಂದ್ ಮರಾಠೆ ನಾಗಯ್ಯ ರೆಡ್ಡಿಮಠ್ ಸಂದೀಪ್ ಕೋಳಿ ಅವ್ರ 5 ಜನವರೆಗೆ 5 ಜನ ಕಾಪಾಡಲು ನೀಡಿದರು ಹುಡುಗರು ಪೊಲೀಸ್ ಸ್ಟೇಷನ್ ಸಂಗಣ್ಣ ಪಟ್ಟಿ ಜೋಡಿ ವಾರ್ಷಿಕ ಪ್ರಾಪರ್ಟಿ ರಿಟರ್ನ್ ಪರೇಡ್ ಆಯೋಜನೆ ಮಾಡಲಾಗಿತ್ತು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ನಾವು ಕಾನೂನು ಸುವ್ಯವಸ್ಥೆನ ನಿಯಂತ್ರಣ ಮಾಡುವಂಥದ್ದು, ಅಪರಾಧ ಪ್ರಕರಣವನ್ನು ತಡೆಯೋದು ಹಾಗೂ ಪತ್ತೆ ಮಾಡೋಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸ್ತೀವಿ. ಇದರದ್ದು ಮುಂದಿನ ಭಾಗ ಏನಂತಂದರೆ, ಅಪರಾಧ ಒಂದು ಸಲ ಆಗಿದ ಮೇಲೆ ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ಆಯಾ ಠಾಣಾಧಿಕಾರಿ ಆಗಿರ್ಬೋದು ಅಥವಾ ಸಿಬ್ಬಂದಿಯವರ ಒಂದು ನೇತೃತ್ವದಲ್ಲಿ ತಂಡಗಳನ್ನು ರಚನೆ ಮಾಡಿ ನಾವು ಬೇರೆ ಬೇರೆ ಸಾಕ್ಷ್ಯಾಧಾರ ಆಧಾರದ ಮೇಲೆ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡ್ತೀವಿ ಹಾಗೂ ಕಳುವಾದ ಮಾಲನ್ನು ಕೂಡ ನಾವು ಜಪ್ತಿ ಮಾಡ್ತೀವಿ. ಆದರೆ ಇದರದ್ದು ಮುಂದಿನ ಹಾಗೂ ಭಾಳ ಮಹತ್ವದಂಥ ಭಾಗ ಏನು ಕಳ್ಳತನ ಆಗಿರುವಂಥ ಮಾಲನ್ನು ನಾವು ರಿಕವರಿ ಮಾಡ್ತೀವಿ, ಅದನ್ನು ವಾರಸುದಾರರಿಗೆ ಅಂದರೆ ಯಾರ್ಯಾರು ಫಿರ್ಯಾದಿದಾರರಿಗೆ ಅವರಿಗೆ ನ್ಯಾಯಾಲಯದ ಅನುಮತಿಯನ್ನು ತಗೊಂಡು ಅವರಿಗೆ ವಾಪಸ್ ನೀಡುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕಾಗತ್ತೆ. ಅದೇ ಕೆಲಸವನ್ನು ಇವತ್ತು ಈ ಪ್ರಾಪರ್ಟಿ ರಿಟರ್ನ್ ಪರೇಡ್ ಮುಖಾಂತರ ನಾವು ಮಾಡಿದ್ದೀವಿ. ತಾವೆಲ್ಲರೂ ನೋಡಿದಿರ ಸಾಕಷ್ಟು ಪ್ರಮಾಣದಲ್ಲಿ ಕಳೆದ 1 ವರ್ಷದ ಅವಧಿಯಲ್ಲಿ, ಅಂದರೆ ಹೋದ ವರ್ಷ ಇದೇ ರೀತಿ ಪ್ರಾಪರ್ಟಿ ರಿಟರ್ನ್ ಪರೇಡ್ ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಾಗಿತ್ತು. ಹೋದ ವರ್ಷ ಆಗಸ್ಟಿಂದ ಈ ವರ್ಷ ಕಳೆದ 1 ವರ್ಷದಲ್ಲಿ ಗದಗ ಜಿಲ್ಲಾ ಪೊಲೀಸವರು SP ರವರ ನೇತೃತ್ವದಲ್ಲಿ ಸಾಕಷ್ಟು ಪ್ರಕರಣಗಳನ್ನು ಭೇದಿಸಿ ಸುಮಾರು 3,68,00,000 ಮೌಲ್ಯದ ವಸ್ತುಗಳನ್ನು ಅವರು ಜಪ್ತಿ ಮಾಡಿದ್ದಾರೆ. ಇದರಲ್ಲಿ ತಾವೆಲ್ಲರೂ ನೋಡ್ಬೋದು ಅನೇಕ ಮನೆ ಕಳ್ಳತನ ಪ್ರಕರಣ ಈ ಜಿಲ್ಲೆಯಲ್ಲಿ ಏನು ವರದಿಯಾಗಿತ್ತು. ಕಳೆದ 1 ವರ್ಷದಲ್ಲಿ 68 ಮನೆ ಕಳ್ಳತನ ಪ್ರಕರಣಗಳು ವರದಿಯಾಗಿತ್ತು. ಇದು ಹಗಲತ್ತು ಆಗಿದೆ, ರಾತ್ರಿ ವೇಳೆಯಲ್ಲೂ ಕೂಡ ಈ ಮನೆ ಕಳ್ಳತನ ಪ್ರಕರಣ ವರದಿಯಾಗಿತ್ತು. ಅದರಲ್ಲಿ ಈ 68 ಪ್ರಕರಣದಲ್ಲಿ 51 ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಈ 68 ಕೇಸಲ್ಲಿ ಸುಮಾರು 2.7 kgs ಅಷ್ಟು ಬಂಗಾರದ ಆಭರಣಗಳು ಕಳ್ಳತನ ಆಗಿತ್ತು. ಅದರಲ್ಲಿ ಈಗಾಗಲೇ ನಾವು 1.7 kgs ಅನ್ನು ಈಗಾಗಲೇ ನಾವು ಜಪ್ತು ಮಾಡಿದ್ದೀವಿ. ಇದರ ಮೌಲ್ಯ ಸುಮಾರು 1,65,00,000 ಇದೆ. ಅದೇ ರೀತಿ ಬೇರೆ ಬೇರೆ ಮನೆ ಕಳ್ಳತನ ಪ್ರಕರಣದಲ್ಲಿ ಬೆಳ್ಳಿ ಆಭರಣಗಳು ಕೂಡ ಕಳ್ಳತನ ಆಗಿದೆ. ಅದರಲ್ಲೂ ವಿಶೇಷವಾಗಿ ಗದಗ ನಗರದಲ್ಲಿ ತಾವೆಲ್ಲರೂ ನೋಡ್ಬೋದು, ಒಂದು ಜ್ಯುವೆಲ್ರಿ ಶಾಪಲ್ಲಿ ಏನು ಕಳ್ಳತನ ಆಗಿತ್ತು ಅದನ್ನು ಒಂದೇ ದಿವಸದೊಳಗಡೆ ಆ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ. ಸೊ ಇದು ಭಾಳ ಉತ್ತಮವಾದಂಥ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ.
ಈ ಎಲ್ಲ ಪ್ರಕರಣದಲ್ಲಿ ಸುಮಾರು 83 ಲ್ಯಾಕ್ಸ್ ವರ್ತ್ ಬೆಳ್ಳಿ ಆಭರಣಗಳು ಕಳ್ಳತನ ಆಗಿತ್ತು. ಅದರಲ್ಲಿ ಈಗಾಗಲೇ 60 ಲಕ್ಷ ಮೌಲ್ಯದ ಬೆಳ್ಳಿ ಆಭರಣಗಳು ಈಗಾಗಲೇ ಜಪ್ತಾಗಿದೆ. ಅದೇ ರೀತಿ ಅನೇಕ ಪ್ರಕರಣದಲ್ಲಿ 27 ಲಕ್ಷ ನಗದು ಏನು ಕಳ್ಳತನ ಆಗಿತ್ತು, ಅದರಲ್ಲಿ 7 ಲಕ್ಷ ಈಗಾಗಲೇ ನಾವು ಜಪ್ತಿ ಮಾಡಿದ್ದೀವಿ. ಆಮೇಲೆ ವಾಹನ ಕಳ್ಳತನ, ಅದರಲ್ಲೂ ಕೂಡ 36 ಪ್ರಕರಣಗಳು ಈ ವರ್ಷದಲ್ಲಿ ದಾಖಲಾಗಿತ್ತು. ಅದರಲ್ಲಿ ಈಗಾಗಲೇ 23 ಪ್ರಕರಣಗಳು ಪತ್ತೆಯಾಗಿದೆ. ಮತ್ತು 16 ಲಕ್ಷ ಮೌಲ್ಯದ ವಾಹನಗಳು ಏನು ಕಳ್ಳತನ ಆಗಿತ್ತು, ಅದರಲ್ಲಿ ಈಗಾಗಲೇ 17 ಲಕ್ಷ, ಅಂದರೆ ಈ ಹಿಂದೆ ಕಳುವಾದ ಕೆಲವು ಪ್ರಕರಣದಲ್ಲೂ ಕೂಡ ವಾಹನಗಳು ಕೂಡ ಜಪ್ತಾಗಿದೆ. ಸೊ ಸುಮಾರು 17 ಲಕ್ಷ ಮೌಲ್ಯದ ವಾಹನಗಳು ಜಪ್ತಾಗಿದೆ. ಮೋಸ, ವಂಚನೆ, ಈ ರೀತಿ ಬೇರೆ ಬೇರೆ ಪ್ರಕರಣ ಕೂಡ 32 ಪ್ರಕರಣಗಳು ವರದಿಯಾಗಿತ್ತು. ಅದರಲ್ಲಿ 22 ಪ್ರಕರಣಗಳು ಈಗಾಗಲೇ ನಾವು ಪತ್ತೆ ಮಾಡಿದ್ದೀವಿ. ಇದರಲ್ಲಿ ಸುಮಾರು 1 ಕೋಟಿಗಿಂತ ಜಾಸ್ತಿ ಹಣ ಮೋಸ ಹೋಗಿದ್ದರಲ್ಲಿ ಈಗಾಗಲೇ 37 ಲಕ್ಷ ಹಣವನ್ನು ಈಗಾಗಲೇ ನಾವು ಜಪ್ತಿ ಮಾಡಿದ್ದೀವಿ. ಅದಲ್ಲದೆ ಈಗಾಗಲೇ ನೀವು ನೋಡಿರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಮೊಬೈಲ್ಗಳನ್ನು ನಾವು ಜಪ್ತಿ ಮಾಡಿದ್ದೀವಿ. ಸೊ ಕಳೆದ 1 ವರ್ಷದಲ್ಲಿ 1400 ಮೊಬೈಲ್ ಫೋನ್ಸ್ ಕಳ್ಳತನ ಆಗಿತ್ತು. ಅದರಲ್ಲಿ ಈಗಾಗಲೇ 965 ಮೊಬೈಲ್ ಫೋನ್ಸ್ ಜಪ್ತಿ ಮಾಡಿ ಆಯಾ ವಾರಸುದಾರರಿಗೆ ನಾವು ಹಿಂತಿರುಗಿಸ್ತಾ ಇದ್ದೀವಿ. ಸೊ ಈ ರೀತಿ ಬೇರೆ ಬೇರೆ ಪ್ರಕರಣಗಳು ನೀವು ನೋಡಿರ್ಬೋದು. ಇದು ಮನೆ ಕಳ್ಳತನ ಪ್ರಕರಣ ಆಗಿದೆ, ಚೈನ್ ಸ್ನ್ಯಾಚಿಂಗ್ ಆಗಿದೆ, ಅಟೆನ್ಷನ್ ಡೈವರ್ಷನ್ ಕೇಸಸ್ ಆಗಿದೆ, ಜ್ಯುವೆಲ್ರಿ ಥೆಫ್ಟ್ ಕೇಸಸ್ ಆಗಿದೆ. ಸೊ ಈ ರೀತಿ ಬೇರೆ ಬೇರೆ ಕೇಸಸ್ಸಲ್ಲಿ ಸಾಕಷ್ಟು ತನಿಖೆಯನ್ನು ಮಾಡಿ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಉತ್ತಮವಾಗಿ ಕೆಲಸವನ್ನು ಮಾಡಿ ಎಲ್ಲ ಕಳುವಾದ ಮಾಲನ್ನು ನಾವು ಈಗಾಗಲೇ ಜಪ್ತಿ ಮಾಡಿದ್ದೀವಿ. ಈ 3 ಕೋಟಿಯಷ್ಟು ಏನು ಕಳ್ಳತನ ಮಾಲ್ ಜಪ್ತಿ ಆಗಿದೆ, ಅದನ್ನೆಲ್ಲ ನ್ಯಾಯಾಲಯದ ಅನುಮತಿಯನ್ನು ತಗೊಂಡು ಇವತ್ತು ನಾವು ಆಯಾ ವಾರಸುದಾರರಿಗೆ ನಾವು ಹಿಂತಿರುಗಿಸ್ತಾ ಇದ್ದೀವಿ. ಇದಲ್ಲದೆ ಬೇರೆ ಬೇರೆ ಪ್ರಕರಣ ಏನು ವರದಿಯಾಗಿತ್ತು, ಕೊಲೆ ಪ್ರಕರಣ ಆಗಿರ್ಬೋದು ಅಥವಾ ಅಟೆಂಪ್ಟ್ ಟು ಮರ್ಡರ್ ಕೇಸಸ್ ಆಗಿರ್ಬೋದು, ಈ ಜಿಲ್ಲೆಯಲ್ಲಿ ಏನೇನು ವರದಿಯಾಗಿತ್ತು ಅದನ್ನೆಲ್ಲನೂ ಕೂಡ ಪತ್ತೆಯಾಗಿದೆ. ಆರೋಪಿಗಳು ಕೂಡ ದಸ್ತಗಿರಿಯಾಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಗದಗ ಗ್ರಾಮೀಣ ಠಾಣೆಯಲ್ಲಿ ಏನು ಸುಟ್ಟೋಗಿರೋ ಸ್ಥಿತಿಯಲ್ಲಿ 2 ಮೃತದೇಹ ಪತ್ತೆಯಾಗಿತ್ತು. ಯಾವುದೇ ಥರದ ಕ್ಲೂ ಇರಲಿಲ್ಲ. ಸಂಪೂರ್ಣವಾಗಿ ಸುಟ್ಟೋಗಿರೋಂಥ 2 ಮೃತದೇಹಗಳು ಸಿಕ್ಕಿತ್ತು. ಅದನ್ನು SP ರವರು ಹಾಗೂ DSP ಹಾಗೂ ನಮ್ಮ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಕೂಡ ಭಾಳಷ್ಟು ತನಿಖೆಯನ್ನು ಮಾಡಿ ಇದರಲ್ಲಿ 3 ಜನ ಆರೋಪಿಗಳು 3 ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೀವಿ. ಈ ದಸ್ತಗಿರಿ ಆದಮೇಲೆ ಇವರು ಇದೇ ರೀತಿ ಇನ್ನಿಬ್ಬರಿಗೂ ಕೂಡ ಕೊಲೆ ಮಾಡಿ ಮೃತದೇಹವನ್ನು ಸುಟ್ಟಾಕಿದ್ದಾರೆ ಅಂತ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು, ಅದರ ಆಧಾರದ ನಾವು ಚೆಕ್ ಮಾಡ್ತೀವಿ. ಸೊ ಈ ರೀತಿ ಅಪರಾಧ ತಡೆಗೋಸ್ಕರ ಇವೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಒಂದು ವೇಳೆ ಅಪರಾಧ ಆದರೂ ಕೂಡ ನಾವು ಅದನ್ನು ಪಚ್ಚೆ ಹತ್ತಿ ಎಲ್ಲ ಕಳುವಾದ ಮಾಲನ್ನು ಕೂಡ ನಾವು ರಿಕವರಿ ಮಾಡ್ತೀವಿ. ಮತ್ತು ಇದೇ ರೀತಿ ಒಳ್ಳೆಯ ಕೆಲಸಗಳನ್ನು ಗದಗ ಪೊಲೀಸ್ ಅವರ SP ರವರ ನೇತೃತ್ವದಲ್ಲಿ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ. ಧನ್ಯವಾದ. ಎಷ್ಟು ಪ್ರಕರಣಗಳು, ಎಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರಿ? ಆರೋಪಿಗಳು ಅಂತರಾಜ್ಯದವರು ಅಥವಾ ನಮ್ಮ ರಾಜ್ಯದವರು? ಈಗ 68 ಮನೆ ಕಳ್ಳತನ ಪ್ರಕರಣಗಳು ಏನಾಗಿದೆ, ಅದರಲ್ಲಿ ಸುಮಾರು 100 ಜನ ಆರೋಪಿತರಿದ್ದಾರೆ. ಅದೇ ರೀತಿ 36 ವಾಹನ ಕಳ್ಳತನದಲ್ಲಿ 23 ಪ್ರಕರಣ ಪತ್ತೆಯಾಗಿದೆ. ಅದರ 16 ಜನ ಆರೋಪಿಗಳಿದ್ದಾರೆ. ಸೊ ಇದರಲ್ಲಿ ಸುಮಾರು ಇಬ್ಬರು ಇದ್ದಾರೆ ಸರ್, ಅಂತರಾಜ್ಯನೂ ಇದ್ದಾರೆ. ಅದೇ ಇದರಲ್ಲಿ ಸುಮಾರು ಪ್ರಕರಣದಲ್ಲಿ ಅಂತಾರಾಜ್ಯ ಅಂದರೆ ನಮ್ಮ ಗಡಿ ಭಾಗದಲ್ಲಿ ಇರುವಂಥ ಸಾಂಗ್ಲಿ ಇರ್ಬೋದು, ಕೋಲ್ಹಾಪುರ ಇರ್ಬೋದು, ಅಲ್ಲಿಂದ ಬಂದು ಅಪರಾಧ ಮಾಡೋದು ನಾವು ಸಾಕಷ್ಟು ಪ್ರಕರಣದಲ್ಲಿ ನಾವು ನೋಡಿದ್ದೀವಿ. ಗದಗ ಜಿಲ್ಲೆಯಲ್ಲಿ ನೋಡಿದ್ದೀವಿ. ಅದೇ ರೀತಿ ಬಿಜಾಪುರ, ಬಾಗಲಕೋಟ್, ಬೆಳಗಾಂ, ಈ ರೀತಿ ಎಲ್ಲ ಕಡೆ ಅಂತರ್ರಾಜ್ಯ ಕಳ್ಳರು ಬಂದು ಕಳ್ಳತನ ಮಾಡ್ತಿದ್ದಾರೆ. ಅದನ್ನು ಕೂಡ ನಾವು ಬೇಯಿಸಿದ್ದೀವಿ. ಅದು ಬರೀ ಮನೆ ಕಳ್ಳತನ ಅಲ್ಲ, ಇನ್ಕ್ಲೂಡಿಂಗ್ ಅಟೆನ್ಷನ್ ಡೈವರ್ಷನ್, ಬಸ್ಸಲ್ಲಿ ಹೋಗ್ತಿರುವಾಗ ಸರವನ್ನು ಕಟ್ ಮಾಡೋಂತ ಹೋಗೋದು. ಸೊ ಇವೆಲ್ಲ ಒಂದು ವಿಶೇಷ ಗ್ಯಾಂಗ್ಸ್ ಇದೆ. ಅದನ್ನು ಕೂಡ ನಮ್ಮ ಪೊಲೀಸರು ಆಯಾ ಜಿಲ್ಲೆಗೆ, ಆಯಾ ರಾಜ್ಯಕ್ಕೆ ಹೋಗಿ ಪತ್ತೆ ಮಾಡಿ ಬಂದಿದ್ದಾರೆ.
ಈಗ ಡ್ರಗ್ಸ್ ಬಗ್ಗೆ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ಒಂದು ವಿಶೇಷ ಅಭಿಯಾನ ನಮ್ಮ ರಾಜ್ಯ ಪೊಲೀಸ್ ವತಿಯಿಂದ ಆಗಿದೆ. ಈಗಾಗಲೇ ಇಲ್ಲೇ ಗದಗ ಜಿಲ್ಲೆಗೆ ಬಂದು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಈಗಾಗಲೇ ನಾನು ಈ ಹಿಂದೆ ಭಾಗಿಯಾಗಿದ್ದೀನಿ. ಮತ್ತು ಡ್ರಗ್ಸ್ ಮೇನ್ ಪೆಡ್ಲರ್ಸ್ ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಈಗಾಗಲೇ ಕಳೆದ ಸುಮಾರು ತಿಂಗಳಿಂದ ನಾವು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಡ್ರಗ್ಸನ್ನು ನಾವು ಸೀಸ್ ಮಾಡಿದ್ದೀವಿ. ಈಗ ಇದರಲ್ಲಿ ನಾವು ನೋಡಿರುವಂಥದ್ದು ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಅದು ರೈಲ್ ಮುಖಾಂತರ ಇರ್ಬೋದು ಅಥವಾ ಗಾಡಿ ಮುಖಾಂತರನೂ ಕೂಡ ಇಲ್ಲಿಗೆ ಸಪ್ಲೈ ಆಗೋದು ಕೂಡ ನಾವು ಪತ್ತೆ ಹಚ್ಚಿದ್ದೀವಿ. ಅದಲ್ಲದೆ 2-3 ಜನ ಪ್ರಮುಖ ಆರೋಪಿಗಳೇನಿದ್ದಾರೆ ಅವ್ರಿಗೂ ಕೂಡ ನಾವು ಗುರುತಿಸಿದ್ದೀವಿ. ಕಳೆದ 2 ವಾರದಿಂದ ಅವ್ರನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಸದ್ಯಕ್ಕೆ ಅವರು ನಾಪತ್ತೆ ಆಗಿದ್ದಾರೆ. ಅವ್ರಿಗೂ ಕೂಡ ಪತ್ತೆ ಹಚ್ಚೋಕ್ಕೆ ವಿಶೇಷ ಕಾರ್ಯಾಚರಣೆ ನಾವು ಮಾಡ್ತಿದ್ದೀವಿ. ಅತಿ ಶೀಘ್ರದಲ್ಲಿ ಅವ್ರಿಗೂ ಕೂಡ ನಾವು ಪತ್ತೆ ಮಾಡ್ತೀವಿ. ಇವರೆಲ್ಲರೂ ಅಂತಾರಾಜ್ಯ ಡ್ರಗ್ ಪೆಡ್ಲರ್ಸ್ ಇದ್ದಾರೆ. ಅತಿ ಶೀಘ್ರದಲ್ಲಿ ಅವ್ರಿಗೂ ಕೂಡ ನಾವು ಪತ್ತೆ ಮಾಡ್ತೀವಿ. ಮತ್ತು ರೈಲಿಂದ ಏನು ಬರ್ತಾಯಿದೆ ಅದು ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ ಆಗಿರ್ಬೋದು, ರೈಲ್ವೆ ಪೊಲೀಸ್ ಆಗಿರ್ಬೋದು, ಅವ್ರ ಜೊತೆ ಸೇರಿ ನಾವು ಅದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಎಲ್ಲ ಕ್ರಮ ಕೈಗೊಳ್ತೀವಿ.